ಕೊಡಗು ಗೌಡ ಯುವ ವೇದಿಕೆಯ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಅಧ್ಯಕ್ಷ ಪಾಣತಲೆ ಜಗದೀಶ್ ಅಧ್ಯಕ್ಷತೆಯಲ್ಲಿ ಮಡಿಕೇರಿಯ ಗೌಡ ಸಮಾಜದ ಯುವ ವೇದಿಕೆ ಕಚೇರಿಯಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ಪಾಣತಲೆ ಜಗದೀಶ್, ನಮ್ಮ ಅವಧಿಯಲ್ಲಿ ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಸಮುದಾಯದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳು ನಡೆದಿದೆ ಎಂದರು. ಗೌಡ ಯುವ ವೇದಿಕೆಯ ಬೆಳವಣಿಗೆಗೆ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಉಪಾಧ್ಯಕ್ಷ ರಿಷಿತ್ ಮಾದಯ್ಯ ಮಾತನಾಡಿ, ಒಲಿಂಪಿಕ್ ಮಾದರಿಯಲ್ಲಿ ಕ್ರೀಡಾಕೂಟ ನಡೆಸಿ ಸಮುದಾಯದ ಕ್ರೀಡಾ ಪ್ರತಿಭೆಗಳಿಗೆ ಉತ್ತಮ ಅವಕಾಶ ಕಲ್ಪಿಸಲಾಗುವುದು. ಮುಂದಿನ ದಿನಗಳಲ್ಲಿ ನಗರ ಪ್ರದೇಶ ಮಾತ್ರವಲ್ಲ, ಹಳ್ಳಿಗಳಲ್ಲೂ ಕ್ರೀಡಾಕೂಟ ಆಯೋಜಿಸುವ ಚಿಂತನೆ ಇದೆ ಎಂದರು. ಕೊಡಗು ಗೌಡ ಯುವ ವೇದಿಕೆಯ ನೂತನ ಆಡಳಿತ ಮಂಡಳಿಗೆ ಚುನಾವಣೆ ಮೂಲಕ ಅಧ್ಯಕ್ಷರಾಗಿ ಬಾಲಾಡಿ ಮನೋಜ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಪುದಿಯ ನೆರವನ ರಿಷಿತ್ ಮತ್ತು ಕಾಂಚನಗೌಡ, ಉಪಾಧ್ಯಕ್ಷರಾಗಿ ಎಡಿಕೇರಿ ಪ್ರಸನ್ನ ಮತ್ತು ಪರ್ಚನ್ನ ಸತೀಶ್, ಸಹಕಾರ್ಯದರ್ಶಿಯಾಗಿ ಕವನ್ ಕೊತ್ತೋಳಿ, ಮೂವನ ಭರತ್, ಪರ್ಚನ್ನ ಸೋನಿ, ಕೋಶಾಧಿಕಾರಿ ನವೀನ್ ದೇರಳ, ಕ್ರೀಡಾ ಸಮಿತಿಗೆ ಕುಟ್ಟನ ಪ್ರಶಾಂತ್, ಸಾಂಸ್ಕೃತಿಕ ಸಮಿತಿ ಕುಕ್ಕೇರ ಲಕ್ಷ್ಮಣ್, ಆಹಾರ ಸಮಿತಿ ಕೊಂಬಾರನ ರಂಜು, ಪೈಕೇರ ಗಗನ್, ವೇದಿಕೆ ಹಾಗೂ ಅಲಂಕಾರ ಸಮಿತಿ ಕುಡ್ಯನ ಚರಣ್, ಪ್ರಚಾರ ಸಮಿತಿ ಕಟ್ಟೆಮನೆ ರೋಷನ್, ಲೋಹಿತ್ ಮಾಗುಲುಮನೆ, ಶಿಸ್ತು ಸಮಿತಿ ಪೊಕ್ಕಲನ್ರ ಮನೋಜ್, ಪಟಡ ದೀಪಕ್, ಗೌರವ ಸಲಹೆಗಾರರಾಗಿ ಕಟ್ಟೆಮನೆ ಸೋನಜಿತ್ ಮತ್ತು ಕೊಂಬನ ಪ್ರವೀಣ್ ಅವರನ್ನು ಆಯ್ಕೆ ಮಾಡಲಾಯಿತು. ನಿರ್ದೇಶಕರುಗಳಾಗಿ ಕಟ್ಟೆಮನೆ ರೋಷನ್, ಕೋಚನ ದಿಶಾಂತ್, ಪೂಜಾರಿರ ಸುಮನ್, ಕಲ್ಲುಮುಟ್ಲು ಅನುದೀಪ್, ಸೋಹನ್ ಪೊಯ್ಯಕಂಡಿ, ಲೋಹಿತ್ ಜೈನೀರ, ಮಿತ್ರ ಪೂಜಾರಿ, ಕೀರ್ತನ್ ಮೂವನ ಆಯ್ಕೆಯಾದರು. ಕೋಡಿ ಅಭಿಲಾಷ್ ಅವರನ್ನು ಖಾಯಂ ನಿರ್ದೇಶಕರಾಗಿ ನಾಮನಿರ್ದೇಶನ ಮಾಡಲಾಯಿತು.